ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಹರಿಹರ ನಗರದ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಕನ್ನಡ ಚಲನಚಿತ್ರದ ನಿದ್ರಾದೇವಿಯ ಚಲನಚಿತ್ರದ ಪ್ರೊಮೋ ನಿನ್ನೆ ಶಾಲೆ ಆವರಣದಲ್ಲಿ ಬಿಡುಗಡೆ ಮಾಡಿದ್ದಾರೆ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಚೆನ್ನಾಗಿದೆ, ನಿರ್ದೇಶ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ. ನಾವು ನೋಡ್ತೀವಿ ಮೂವಿ. ಈ ಫಿಲಮ್ಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಫಿಲಮ್ಗೆ ನಮ್ಮ ಕಡೆಯಿಂದ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಓದ್ತಾ ಇರೋದು. ಅಂದರೆ ಸರ್ಕಾರಿ ಕಾಲೇಜಲ್ಲಿ ಓದ್ತಿದ್ದೀವಿ ಅಂತಂದರೆ ಅಮೌಂಟು ನಮ್ಮ ಕೈಲಿ ಇರೋದಲ್ಲ ಸರ್. ಯಾಕಂದರೆ ನಾವು ದುಡಿಮೆ ಮಾಡೋಕ್ಕೆ ಹೋಗಲ್ಲ, ಏನಿಲ್ಲ. ಅಪ್ಪಾಜಿ ಅಮ್ಮ ಕೊಟ್ಟಿದ್ದು ನಾವು ತೊಗೊಂಡು ಫೀಸ್ ಕಟ್ಟಿ ಅದನ್ನೇ ಓದ್ತಿದ್ದೀವಿ. ಅದೇ ನೀವು ಮೂವಿ ನೋಡೋಕ್ಕಂತ ಹೇಳಿದ್ರಿ, ಅದು ಓಕೆ, ನಮ್ಗೆ ಇಷ್ಟ ಆಯಿತು. ಈಗ ನಾವು ಅದನ್ನ ಮನೆಗೆ ಹೋಗಿ ಹೇಳಿ ಇಸ್ಕೊಂಬರ್ಬೇಕಲ್ಲ ಸರ್. ಅದನ್ನೇ ಇಸ್ಕೊಂಬರೋ ಬದಲಿ ಅದನ್ನೇ ನೀವು ಫ್ರೀಯಾಗಿ ನಮಗೆ ತೋರಿಸ್ತೀವಿ ಅಂತಂತಂದರೆ ಆಲ್ಮೋಸ್ಟ್ ಎಲ್ಲರೂ ಬರ್ತೀವಿ. ಈಗ ಅದನ್ನೇ ಈಗ ಅಮೌಂಟಿಂದ ಈಗ ಯಾವ್ದಾರು ಒಂದು ಫಂಕ್ಷನ್ ನಡೆದಂತಂದ್ರೆ ಅಮೌಂಟ್ ಕೇಳಿದಂದ್ರೆ ಯಾರು ಕೊಡೋದಿಲ್ಲ ಸರ್ ಹೇಳ್ಬೇಕಂತಂದ್ರೆ. ಈಗ ಅದೇ ಯಾರು ಕೊಡ್ಬೇಕಂತಂದ್ರೆ ಯಾರಾದ್ರೂ ಕೊಡ್ಬೇಕಪ್ಪ ಕೇಳ್ಬೇಕಂತಂದ್ರೆ ಕೇಳೋಕ್ಕಾಗಲ್ಲ ಸರ್ ಯಾರ ಹತ್ರ. ಈಗ ಯಾರ ಹತ್ರ ನಿದ್ರಾದೇವಿ ಫಿಲಮ್ಗೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ನಿದ್ರಾದೇವಿ ಮೂವಿಗೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ನಿದ್ರಾದೇವಿ ಫಿಲಮ್ಗೆ ಆಲ್ ದಿ ಬೆಸ್ಟ್. ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಮತ್ತು ನಗರದ ಅಧ್ಯಕ್ಷರು ಆದಂಥ ಪ್ರೀತಮ್ ಬಾಬು ಅವರೇ, ನಿದ್ರಾದೇವಿ ಎಂಬ ಫಿಲಮನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರ ಮಗ ಪ್ರವೀರ್ ಎಂಬ ನಟ ನಟಿಸಿದ್ದಾರೆ. ಅದನ್ನು ನೀವೆಲ್ಲರೂ ನೋಡಿಬಿಟ್ಟು ಅದಕ್ಕೆ ಆಶೀರ್ವಾದ. ಆದ್ರೆ ಕೇಳಿದೆ ಅದ್ರ ಬಗ್ಗೆ ಎಂಟರ್ಟೈನ್ಮೆಂಟ್, ಮಾನಸಿಕವಾಗಿ ಎಂಟರ್ಟೈನ್ಮೆಂಟ್ ಅದ್ರ ಬಗ್ಗೆ, ಮತ್ತೆ ವಿದ್ಯಾರ್ಥಿಗಳಿಗೆ ಮಾನವೀಯ ಮೌಲ್ಯವನ್ನು ಮೂಡಿಸುವಂಥ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತೇಳಿ ಈ ಎಲ್ಲ ಗಣ್ಯ ವ್ಯಕ್ತಿಗಳು ಆ ಒಂದು ಇದರಲ್ಲಿ ಇರ್ತಕ್ಕಂಥವ್ರು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊತಿರೋರು ಕೇಳ್ಕೊಂಡ್ರು. ಕನ್ನಡದ ಪ್ರೇಮಿಗಳೇ, ನಾಡು ನುಡಿಗೋಸ್ಕರ ಹೋರಾಡಿದಂಥ ನಮ್ಮ ಪ್ರವೀಣ್ ಶೆಟ್ಟಿ ಬಳಗದ ಅಧ್ಯಕ್ಷರು ಮಗರಾಗಿರ್ತಕ್ಕಂಥ ನಿದ್ರಾದೇವತೆ ಎಂಬ ಒಂದು ಚಲನಚಿತ್ರವನ್ನು ಒಂದು ನಿರ್ಮಾಣ ಮಾಡಿ ಈಗ ಬಿಡುಗಡೆ ನಾಳೆ ಶುಕ್ರವಾರ ಬಿಡುಗಡೆ ಆಗ್ತಾಯಿದೆ. ಕಾರಣ ತಾವೆಲ್ಲ ಪ್ರೇಕ್ಷಕರು, ಕನ್ನಡದ ಅಭಿಮಾನಿಗಳು ಈ ಒಂದು ನಿದ್ರಾದೇವತೆ ಚಲನಚಿತ್ರವನ್ನು ಎಲ್ಲರೂ ನೋಡುವುದರ ಮೂಲಕ ನಾಡು ನುಡಿಗಾಗಿ ಸಲ್ಲಿಸಿದಂಥ ನಮ್ಮ ಹೀರೋಗೆ ನಾವು ಕನ್ನಡ ಪ್ರೇಮಿಗಳೇ ಹಾಗೂ ಇಲ್ಲಿ ನಡೆದಿದ್ದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಆದಂಥ ನಮ್ಮ ನಾಯಕರುಗಳೇ, ನಾನು ಹೇಳೋದೇನಿದೆ ಅಂದರೆ ಮನುಷ್ಯನಿಗೆ ಒಂದು ಶಾಂತಿ ಬೇಕು. ಬರೀ ಓದು ಕುಚಿಬಟ್ಟ ಅಂತ ಹಾಗೆ ಇದ್ದರೆ ಆ ಮನಸ್ಸು ಏನಾಗಿದೆ ಅಂದರೆ ಕಲುಷಿತಗೊಳ್ಳುತ್ತೆ. ಆದ್ದರಿಂದ ನಾವು ಇಲ್ಲಿ ಬಂದಿದ್ದ ಕಾರಣ ಏನಂದರೆ ವಿದ್ಯಾರ್ಥಿಗಳಿಗೆ ಒಂಥರ ಎಂಕರೇಜ್ಮೆಂಟ್ ಕೊಟ್ಟರಪ್ಪ ಅಂದರೆ ಅವರು ಒಂಥರ ಮನಸ್ಸಿಗೆ ನೆಮ್ಮದಿ ಬರುತ್ತೆ. ಪೂರ್ತಿ ಏನಿದೆ ಅಂದರೆ ಈ ನಮ್ಮ ಕನ್ನಡ ನಾಡಿನ ವಿದ್ಯಾರ್ಥಿಗಳು ನಮ್ಮ ಪ್ರೋತ್ಸಾಹಿಸಲಿಕ್ಕೆ ಭಾಳ ಉತ್ಸುಕರಾಗಿದ್ದಾರೆ. ಇವತ್ತು ಜನಸಂಖ್ಯೆ ನೋಡಿದರೆ ಈ ಕಾಲೇಜಿನಲ್ಲಿ ಸುಮಾರು 2,000 ಮಕ್ಕಳು ಓದ್ತಿದ್ದಾರೆ. ಮುಂದೆ ಅವರು ಡಿಗ್ರಿ ಮುಗಿಸ್ಕೊಂಡು KS IS ಆಗ್ಬೋದು. ಅವ್ರಿಗೆ ಏನು ಬೇಕಂದರೆ ನೆಮ್ಮದಿ ಬೇಕು, ಶಾಂತಿ ಬೇಕಂದರೆ ಮನೋರಂಜನೆ ಬೇಕು. ಮನೋರಂಜನೆ ಎಂಥದ್ದು, ಒಂದು ಸಮಾಜಕ್ಕೆ ಮೆಸೇಜು ಕೊಡುವಂಥ ಚಿತ್ರಗಳು ಬೇಕು. ಈ ಒಂದು ನಿದ್ರಾದೇವಿ ಏನಿದೆಯಲ್ಲ, ಇದು ಎಲ್ಲರೂ ಕುಟುಂಬ ಸಮೇತ ನೋಡುವ ಚಿತ್ರವಾಗಿದೆ. ಈ ಒಂದು ಚಿತ್ರವನ್ನು ಎಲ್ಲರೂ ಪ್ರೋತ್ಸಾಹಿಸಿ ಮನೋರಂಜನೆಯನ್ನು ತೆಗೆದುಕೊಂಡು ಶಾಂತವಾಗಿ ಅವರ ಭವಿಷ್ಯವನ್ನು ನಿರೂಪಿಸಿಕೊಳ್ಬೇಕಂತ ಕೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಿದ್ರಾದೇವಿ ಪಿಕ್ಚರ್ ಬಂದಿದೆ, 12ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಇದು ಕಾನ್ಸೆಪ್ಟ್ ಏನಂದರೆ ಯಾವ ಥರ ನಿದ್ದೆ ಕೆಟ್ಟರೆ ಇದಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಇದು ನೋಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡೋವಂಥ ಪಿಕ್ಚರ್ ಇದು. ಆದರೆ ಎಲ್ಲರೂ ನೋಡಿದರೆ ಒಳ್ಳೆ ಆಲ್ ದ ಬೆಸ್ಟ್ ಆಗುತ್ತೆ.
ಜೈ ಜೈ